ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದ್ ಯಾವುದು ಅಂತ ಹೇಳಿದ್ರೆ ನಮ್ಮ ದಾವಣಗೆರೆಯ ಫೇಮಸ್ ನರ್ಗಿಸ್ ಮಂಡಕ್ಕಿ. ಸಾಯಂಕಾಲ ಆಗಕ್ಕಿಲ್ಲ ಈ ನರ್ಗಿಸ್ ಮಂಡಕ್ಕಿ ಒಂದು ಒಳ್ಳೆ ಖಾರ ಖಾರ ಮಿರ್ಚಿ ಬಜ್ಜಿ. ಆಹಾ, ಸಾಯಂಕಾಲ ಅಂತೂ ಸೂಪರ್ ಆಗ್ಬಿಡುತ್ತೆ. ಆ ಫ್ರೆಂಡ್ಸ್ ಜೊತೆ ಹೋಗಿ ಮಂಡಕ್ಕಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಆತರ ಒಂದು ನರ್ಗಿಸ್ ಮಂಡಕ್ಕಿನ ಮನೆಯಲ್ಲಿ ಪರ್ಫೆಕ್ಟ್ ವಿಧಾನದಲ್ಲಿ ಎಲ್ಲ ಒಂದು ಟಿಪ್ಸ್ ನ ಸಮೇತ ನಾನು ಈ ಒಂದು ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ಮಂಡಕ್ಕಿ ಮಾಡೋದಕ್ಕೆ ನಾನು ಇಲ್ಲಿ ಮಂಡಕ್ಕಿ ತಗೊಂಡಿದ್ದೀನಿ. ಸುಮಾರು 5 ಲೀಟರ್ ಅಷ್ಟು ಮಂಡಕ್ಕಿ ಇದೆ ಇದರಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಮಂಡಕ್ಕಿ ಅನ್ನೋದು ಸ್ವಲ್ಪ ಕ್ರಿಸ್ಪ್ ಇರಬೇಕು, ಅಂದ್ರೆ ಗರಿಗರಿಯಾಗಿರ್ಬೇಕು. ಫ್ರೆಶ್ ಆಗಿದ್ರೆ ಗರಿಗರಿ ಆಗಿರುತ್ತೆ. ನೋಡಿ ಹಿಂಗ ಅನ್ನಕ್ಕಿಲ್ಲ, ಇದೆಲ್ಲ ಕ್ಲೀನ್ ಆಗಿ ಪುಡಿ ಪುಡಿ ಹೋಗ್ತಾ ಇದೆ. ಸೊ ಇದು ನಿಮ್ಮ ಹತ್ರ ಸಪೋಸ್ ಇದು ಫ್ರೆಶ್ ಇಲ್ಲ ಅಂತ ಹೇಳಿದ್ರೆ ಇದನ್ನೇನ್ ಮಾಡ್ತೀರಾ, ಈ ಮಂಡಕ್ಕಿನೇ ನೀವು ಸ್ವಲ್ಪ ಒಂದು ಸ್ಟವ್ ಅಲ್ಲಿ ಒಂದು 2 ಮಿನಿಟ್ಸ್ ವರೆಗೂ ಹುರಿದ್ರೆ ಸಾಕು. ಇದು ಕಂಪ್ಲೀಟ್ಲಿ ಕ್ರಿಸ್ಪ್ ಆಗ್ಬಿಡುತ್ತೆ. ಸೊ ಈಗ ಈ ಮಂಡಕ್ಕಿ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಇದೆ. ಸೊ ಈಗ ನಾನು ಮಂಡಕ್ಕಿನ ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ನಾನು ಇಲ್ಲೊಂದು ಬಾಂಡ್ಲ ಇಟ್ಟಿದ್ದೀನಿ. ಆ ಬಾಂಡ್ಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಹೀಟ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಕೆಲವು ಐಟಮ್ಸ್ ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ತರದ ಒಂದು ಜಾಲರಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಇದೆ ಅಂತ ಹೇಳಿದ್ರೆ ನಿಮ್ಗೆ ಕೆಲಸ ಮ್ಯಾಕ್ಸಿಮಮ್ ಈಸಿ ಆಗ್ಬಿಡುತ್ತೆ. ಸೊ ಇದನ್ನ ಏನ್ ಮಾಡ್ತೀನಿ, ನಾನು ಕಂಪ್ಲೀಟ್ ಆಯಿಲ್ ಅಲ್ಲಿ ಇದನ್ನ ಸಬ್ಮರ್ಜ್ ಮಾಡ್ತೀನಿ. ನನಗೆ ಕೆಲಸ ತುಂಬಾನೇ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಇಲ್ಲಿ ನೋಡಿ, ಇಲ್ಲಿ ಶೇಂಗಾ, ಒಳ್ಳೆ ಕ್ವಾಲಿಟಿಯ ಶೇಂಗಾನ ಅರ್ಧ ಕಪ್ ನಷ್ಟು ತಗೊಂಡಿದ್ದೀನಿ. ಇದನ್ನ ಈ ಬಿಸಿ ಎಣ್ಣೆಯಲ್ಲೇ ಹಾಕೊಳ್ತೇನೆ. ಈ ಒಂದು ಶೇಂಗಾ ಅಥವಾ ಕಡಲೆ ಬೀಜ ಏನಿದೆ ಇದು ಪರ್ಫೆಕ್ಟ್ ಆಗಿ ಹುರಿಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಂಡು ಇದನ್ನ ಕರೆಕ್ಟ್ ಆಗಿ ಪ್ರತಿಯೊಂದು ಕ್ರಿಸ್ಪ್ ಆಗೋರು ಇದನ್ನ ಹುರಿಬೇವ. ಸ್ನೇಹಿತರೆ ನೋಡಿ, ಈಗ ಸುಮಾರು ಒಂದು 2 ರಿಂದ 3 ನಿಮಿಷಗಳ ಕಾಲ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿದಿದ್ದೀನಿ. ಈಗ ನೋಡಿ, ಈ ಕಡಲೆ ಬೀಜ ಅಂತಕ್ಕಂಥ ಈ ಲೆವೆಲ್ ಇದು ಫ್ರೈ ಆಗಿದೆ, ಇದು ಪರ್ಫೆಕ್ಟ್ ಆಗಿ ಇದು ಕುಕ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದನ್ನ ಕಂಪ್ಲೀಟ್ ಆಗಿ ಈ ತರ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಸೊ ಇದನ್ನ ಆ ಮಂಡಕ್ಕಿಯಲ್ಲೇ ಇದನ್ನ ಹಾಕೊಂಡ್ಬಿಡ್ತೇನೆ. ಅರ್ಧ ಕಪ್ ನಷ್ಟು ಕಡಲೆ ಪಪ್ಪು ಅಥವಾ ಪುಟಾಣಿ ಅಂತ ಕರಿತೀವಲ್ಲ ಅದನ್ನ ಹಾಕೊಂಡ್ಬಿಡುವ. ಇದು ಸಹ ಅಷ್ಟೇ, ಇದು ತುಂಬಾ ಜಲ್ದಿ ಕಲರ್ ಹಿಡಿದು ಬಿಡುತ್ತೆ. ಸೊ ಇದನ್ನ ಸಹ ನಾವು ರೋಸ್ಟ್ ಮಾಡಬೇಕು. ಎಲ್ಲಿವರೆಗೂ ಸ್ವಲ್ಪ ಕ್ರಿಸ್ಪ್ ಆಗ್ಬೇಕು ಅಲ್ಲಿವರೆಗೂ. ಇದು ಜಲ್ದಿ ಆಗ್ಬಿಡುತ್ತೆ, ಸ್ವಲ್ಪ ಹುಷಾರು. ಇಲ್ಲ ಅಂತ ಹೇಳಿದ್ರೆ ಜಲ್ದಿ ಕಲರ್ ಟರ್ನ್ ಆಗ್ಬಿಡುತ್ತೆ. ಇದು ನೋಡಿ ಮಿತ್ರರೇ, ಜಸ್ಟ್ ಒಂದು 30 ರಿಂದ 40 ಸೆಕೆಂಡ್ ಆಗಿಲ್ಲ ಇದು ಹಾಕಿ. ಇದು ಪರ್ಫೆಕ್ಟ್ ಆಗಿ ಕ್ರಿಸ್ಪ್ ಆಗ್ಬಿಟ್ಟಿದೆ. ನೋಡಿ, ಇಷ್ಟು ಮಾತ್ರ ಆದ್ರೆ ಸಾಕಾಗತ್ತೆ. ಸೊ ಈಗ ಇದನ್ನ ಪರ್ಫೆಕ್ಟ್ ಆಗೆಲ್ಲ ಇದನ್ನ ಸಹ ಶೋಧಿಸ್ಬಿಟ್ಟು ಸೊ ಇದನ್ನ ಸಹ ನಾನು ಮಂಡಕ್ಕೆಲ್ಲ ಹಾಕೊಂಡ್ಬಿಡ್ತೇನೆ. ಈಗ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, ನಾನು ಇದರಲ್ಲಿ ಸುಮಾರು ಅರ್ಧ ಕಪ್ ನಷ್ಟು ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಗ್ಗಟ್ಟನಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಅಂದ್ರೆ ಇದನ್ನು ಸಹ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಹುಷಾರು, ಸ್ವಲ್ಪ ದೂರದಿಂದ ಹಾಕಿ. ನೋಡಿ, ಈ ಬಬಲ್ಸ್ ಎಲ್ಲ ನಿಂತೋಗ್ಬಿಡ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈ ಮೆಣಸಿನಕಾಯಿನ ಎಲ್ಲಿವರೆಗೂ ಹುರಿಬೇಕು ಅಂತ ಹೇಳಿದ್ರೆ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಅಂದ್ರೆ ನೀರಿನ ತೇವಾಂಶ ಏನಿರುತ್ತೆ ಅದೆಲ್ಲ ಹೋಗ್ಬಿಡ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಬೇಕಾಗತ್ತೆ. ನೋಡಿ, ನೀವು ಹಾಕಿದಾಗ ಎಷ್ಟಿತ್ತು ಈ ಬಬಲ್ಸ್ ಅಂತಕ್ಕಂಥದ್ದು, ಇವಾಗ ಬಬಲ್ಸ್ ಎಲ್ಲ ಕಂಪ್ಲೀಟ್ಲಿ ಸ್ಲೋ ಡೌನ್ ಆಗ್ಬಿಡ್ತಾರೆ, ಕಮ್ಮಿ ಆಗ್ಬಿಡ್ತಾ ಇದೆ. ಸೊ ಇದು ಪರ್ಫೆಕ್ಟ್ ಆಗಿ ಆಗ್ಬೇಕು. ಇದನ್ನ ಒಂದು 30 ಸೆಕೆಂಡ್ಸ್ ವರೆಗೂ ನಾವು ಕುಕ್ ಮಾಡುವ. ಈ ಮೆಣಸಿನಕಾಯಿ ರೀತಿ ಫ್ರೈ ಮಾಡೋದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನ್ ಗೊತ್ತಾ, ನಿಮ್ಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ. ಹಾಗೆ ಮೆಣಸಿನಕಾಯಿ ಖಾರ ಸಹ ಸ್ವಲ್ಪ ಟೋನ್ ಡೌನ್ ಆಗುತ್ತೆ. ನೋಡಿ, ಈಗ ಬಬಲ್ಸ್ ಅಂತಕ್ಕಂಥದ್ದು ಸ್ವಲ್ಪ ಫುಲ್ ಕಂಪ್ಲೀಟ್ಲಿ ಟೋನ್ ಡೌನ್ ಆಗ್ಬಿಟ್ಟಿದೆ. ಅದರ ಅರ್ಥ ಏನಂತ ಹೇಳಿದ್ರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ಅರ್ಥ. ಸೊ ಈಗ ಮತ್ತೆ ಇದನ್ನ ಕಂಪ್ಲೀಟ್ ಆಗಿ ಈ ರೀತಿ ಶೋಧಿಸ್ಕೊಂಡ್ಬಿಡುವ. ನೋಡಿ, ಈ ರೀತಿ ಒಂದು ಆಯಿಲ್ ಫಿಲ್ಟರ್ ಇರೋದು ಉಪಯೋಗನೇ ಇದು. ನಮ್ಗೆ ಯಾವುದೇ ರೀತಿಯಾದ ಎಣ್ಣೆ ಗಲೀಜ್ ಆಗೋದಿಲ್ಲ, ನಮಗೆ ಜಲ್ದಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಈಗ ಇದನ್ನ ಸಹ ನಾನು ಅದೇ ಮಂಡಕ್ಕಿಯಲ್ಲಿ ಹಾಕೊಂಡ್ಬಿಡ್ತೇನೆ. ಹಾಗೆ ಒಂದು ಅರ್ಧ ಕಪ್ ನಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ದೂರದಿಂದ ಹಾಕಿ ಸಿಡಿತದೆ. ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪು. ಇದು ಕೂಡ ಸೇಮ್, ಇದು ಸಹ ಸಣ್ಣಗೆ ಕ್ರಿಸ್ಪ್ ಆಗ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಆವಿ ಆಗ್ಬೇಕು. ಆಗ್ಲೇ ಹೇಳಿದ್ನಲ್ಲ, ಸೇಮ್ ರೂಲ್ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ.
ನೋಡಿ ಸ್ನೇಹಿತರೆ, ಈಗ ಇದು ನೋಡಿ ಎಲ್ಲೂ ಸಹ ಬಬಲ್ಸ್ ಅಂತಕ್ಕಂಥದ್ದು ಬರ್ತಾ ಇಲ್ಲ, ಎಲ್ಲೂ ಗುಳ್ಳೆ ಕಾಣಿಸ್ತಾ ಇಲ್ಲ. ಸೊ ನೋಡಿ ಈಗ ಇದು ಪರ್ಫೆಕ್ಟ್ ಆಗಿದೆ, ಇದ್ರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ಅರ್ಥ. ಸೊ ಈಗ ಇದನ್ನ ಸಹ ಶೋಧಿಸ್ಕೊಳ್ಳಿ, ಇದನ್ನ ಸಹ ಮಂಡಕ್ಕಿ ಜೊತೆ ಮಿಕ್ಸ್ ಮಾಡೋದಕ್ಕೆ ಹಾಕೊಂಡ್ಬಿಡಿ. ನೋಡಿ ಈಗ ಫ್ರೈ ಮಾಡ್ಕೊಳ್ಳೋದೆಲ್ಲ ಆಗಿದೆ, ನನಗೆ ಇಷ್ಟೊಂದು ಎಣ್ಣೆ ಅವಶ್ಯಕತೆ ಇಲ್ಲ ಒಂದು ಒಗ್ಗರಣೆಗೆ. ಆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇಟ್ಕೊಂಡು ಮಿಕ್ಕಿರ್ತಕ್ಕಂಥ ಎಣ್ಣೆನೆಲ್ಲ ನಾನು ಪಕ್ಕಕ್ಕೆ ತೆಗೆದುಕೊಳ್ತೇನೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಜಸ್ಟ್ ಒಂದು 1/4 ಕಪ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸಹ ಚಂದ ಬಿಸಿ ಇದೆ ಅಲ್ಲ. ಈಗ ಈ ಒಗ್ಗರಣೆಗೆ ಮೊದಲನೇದಾಗಿ ಸಾಸಿವೆ 1/2 ಟೀ ಸ್ಪೂನ್ ಅಷ್ಟು ನಾನು ಸಾಸಿವೆನ ಹಾಕೊಳ್ತೀನಿ. ಈ ಸಾಸಿವೆ ಚಂದ ಚಿಟಪಟ ಅನ್ಬೇಕು. ನೋಡಿ ಈ ರೀತಿ ಕ್ರ್ಯಾಕಲ್ ಆದ್ರೇನೆ ಅದರದೊಂದು ಒಳ್ಳೆ ಫ್ಲೇವರ್ ಟೇಸ್ಟ್ ರಿಲೀಸ್ ಆಗೋದು, ಅದು ನೆನಪಿಟ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ನಾನು ಹಾಕೊಳ್ತೇನೆ. ನೆನಪಿರ್ಲಿ, ಸಾಸಿವೆಯ ಡಬಲ್ ಜೀರಿಗೆ ಇರಬೇಕು. ಹಿಂಗು 1/2 ಟೀ ಸ್ಪೂನು, 1 ಟೀ ಸ್ಪೂನ್ ಅಷ್ಟು ಅರಿಶಿನ, 2 ಗಡ್ಡೆ ಬೆಳ್ಳುಳ್ಳಿ ಈ ರೀತಿ ಜಜ್ಜಿರ್ತಕ್ಕಂಥದ್ದು ಸಿಪ್ಪೆ ಸಮೇತ, ತುಂಬಾ ಇಂಪಾರ್ಟೆಂಟ್ ಅದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ರೋಸ್ಟ್ ಮಾಡುವ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ಬೆಳ್ಳುಳ್ಳಿ ಇದೆ ಅಲ್ಲ, ಆ ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪ್ ಆಗ್ಬೇಕು, ಅಲ್ಲಿವರೆಗೂ. ನೆನಪಿರ್ಲಿ, ಫ್ಲೇಮ್ ಮಾತ್ರ ಲೋ ಇರಲಿ. ಸ್ನೇಹಿತರ, ಈಗ ನೋಡ್ಬೋದು, ಈಗ ಬೆಳ್ಳುಳ್ಳಿ ಎಲ್ಲ ಯಾವ ಲೆವೆಲ್ ಫ್ರೈ ಆಗಿದೆ ಅಂದ್ಬಿಟ್ಟು ನೋಡ್ತಿದ್ರಲ್ಲ, ಇಷ್ಟು ಕ್ರಿಸ್ಪ್ ಆಗಿರ್ಬೇಕು. ಈ ಬೆಳ್ಳುಳ್ಳಿಯಲ್ಲಿ ಸಹ ನೀರಿನ ಅಂಶ ಇಲ್ದಿರೋ ಹಾಗೆ ನೀವು ಫ್ರೈ ಮಾಡ್ಬೇಕಾಗತ್ತೆ. ಅದಕ್ಕೆ ನಾನು ಲೋ ಫ್ಲೇಮ್ ಅಲ್ಲೇ ಸುಮಾರು 1 2 ರಿಂದ 3 ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡಿದ್ ಆಗಿದೆ. ಸೊ ಈಗ ಇದನ್ನೇನ್ ಮಾಡುವ ಅಂತ ಹೇಳಿದ್ರೆ, ಇವಾಗ ಯಾವ ರೀತಿ ಮಿಕ್ಸ್ ಮಾಡ್ಬೇಕು, ಅದ್ರ ಟೆಕ್ನಿಕ್ಸ್ ಏನು ಅಂತಕ್ಕಂಥದ್ದು ಸಹ ನೋಡುವ. ಸ್ನೇಹಿತರ, ಇಲ್ಲಿ ನೋಡ್ತಿದ್ರಲ್ಲ, ನಾನು ಪ್ರತಿಯೊಂದು ಐಟಮ್ನು ಕೂಡ ಈ ಮಂಡಕ್ಕಿ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ಇದ್ರೊಟ್ಟಿಗೆ ಈ ಒಂದು ಒಗ್ಗರಣೆಯನ್ನು ಸಹ ನಾನು ಹಾಕೊಂಡ್ಬಿಡ್ತೇನೆ ಮೇಲ್ಗಡೆ. ಈಗ ಈ ಮಂಡಕ್ಕಿನ ಇದ್ರ ಜೊತೆ ಹಾಕಿ ಕ್ಲೀನ್ ಒಂದಕ್ಕೊಂದು ಹೊಂದ್ಕೊಳ್ಳೋ ತರ ಈ ತರ ಮಿಕ್ಸ್ ಮಾಡ್ಕೊಂಡು ಹೋಗುವ. ಬರೀ ಇಷ್ಟಕ್ಕೆ ಆಗೋಗೋದಿಲ್ಲ. ಇದಾದ್ಮೇಲೆ ಇನ್ನ ಕೆಲವು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ಹೇಳಿಕೊಡ್ತೀನಿ, ಹೇಗೆ ಯಾವ ರೀತಿ ಹಾಕಬೇಕು ಅಂತಕ್ಕಂಥದ್ದನ್ನ. ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ, ಇದು ಪುಟಾಣಿ ಪೌಡರ್ ಅಂತ ಹೇಳಿದ್ರೆ, ಕಡಲೆ ಪಪ್ಪು ಏನಿರುತ್ತಲ್ಲ ಅದನ್ನ ಸಣ್ಣದಾಗಿ ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಇದನ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ನಿಮಗೆ ಏನಾದ್ರೂ ಈ ಒಂದು ಒಗ್ಗರಣೆ ಎಣ್ಣೆ ಜಾಸ್ತಿ ಆಯ್ತು ಅಂತ ಹೇಳಿದ್ರು ಕೂಡ ಇನ್ ಸ್ವಲ್ಪ ಎಕ್ಸ್ಟ್ರಾನ ನೀವು ಹಾಕೋಬಹುದು, ಇದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಪುಡಿ ಮಾಡಿರ್ತಕ್ಕಂಥ ಸಕ್ಕರೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವು ಸ್ವೀಟ್ ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ಇದನ್ನೆಲ್ಲನೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಅದೇ ಬೆಸ್ಟ್ ಇದಕ್ಕೆ. ಇನ್ನ ಒಂದು ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಮಿಕ್ಸ್ ಮಾಡ್ತೀರಲ್ಲ, ಈ ಮಿಕ್ಸಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ಇರ್ಬೇಕಂದ್ರೆ ಮಿಕ್ಸ್ ಮಾಡಿದ್ರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮೆತ್ಕೊಳ್ಳುತ್ತೆ. ನೋಡಿಪ್ಪ, ಇಷ್ಟೇ ನಮ್ಮ ದಾವಣಗೆರೆಯ ನರ್ಗಿಸ್ ಮಂಡಕ್ಕಿ ರೆಡಿ ಆಗಿದೆ. ಸೊ ಇದನ್ನ ನಿಮ್ಮ ಖಾರ ಮತ್ತೆ ಸ್ವೀಟ್ ಅನ್ನ ನಿಮ್ಮ ಟೇಸ್ಟಿನ ತಕ್ಕಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದೇ ಒಂದು ಮೆಣಸಿನಕಾಯಿ ಬಜ್ಜಿ, ಒಂದು ಚಾ, ಈ ಒಂದು ಮಂಡಕ್ಕಿ, ಸೂಪರ್. ನರ್ಗಿಸ್ ಮಂಡಕ್ಕಿ ರೆಡಿ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್. ಎಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ. ಖಾರ ಖಾರ ಮಂಡಕ್ಕಿನ ತಿಂತಾ ಇದ್ರೆ ಸೂಪರ್ ಅಂದ್ರೆ ಸೂಪರು. ಇದು ಮಾತ್ರ ಈವ್ನಿಂಗ್ ಸ್ನ್ಯಾಕ್ ಅಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಜೊತೆಲಿ ಸ್ವಲ್ಪ ಫ್ರೈ ಮಾಡಿರ್ತಕ್ಕಂಥ ಮೆಣಸಿನಕಾಯಿ, ಇಲ್ಲ ಅಂತ ಹೇಳಿದ್ರೆ ಮಿರ್ಚಿ ಬಜ್ಜಿ, ಇದ್ರ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇದು ಜೊತೆಲಿ ಒಂದೇ ಒಂದು ಕಡಕ್ ಚಾ, ನೋಡಿಪ್ಪ ನಿಮ್ ಈವ್ನಿಂಗ್ ಸೆಟ್ ಆಗ್ಬಿಡುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದರಲ್ಲಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.